ಬೇಸಿಗೆಯ ಧಗೆಗೆ ತಿನ್ನಲು ಕಲ್ಲಂಗಡಿ ಹಣ್ಣು, ಕುಡಿಯಲು ಕಲ್ಲಂಗಡಿ ಜ್ಯೂಸ್ ಎಲ್ಲರ ಫೇವರೇಟ್ ಆಗಿರುತ್ತೆ. ಆದರೆ ಕರಾವಳಿಯ ಪ್ರಸಿದ್ಧ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದವೆಂಬ ಪ್ರತೀತಿ ಇದೆ. ಹಾಗಾದ್ರೆ ಯಾವುದದು ದೇವಸ್ಥಾನ, ಯಾಕಾಗಿ ಕಲ್ಲಂಗಡಿ ಪ್ರಸಾದ? ಇಲ್ಲಿದೆ ನೋಡಿ, ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ. ಒಂದು ತಿಂಗಳ ಪೊಳಲಿ ಅಮ್ಮನ ಅದ್ದೂರಿ ಜಾತ್ರೆ. ಜಾತ್ರೆಯಲ್ಲಿ ಕಲ್ಲಂಗಡಿ ಹಣ್ಣಿನದ್ದೇ ಕಾರುಬಾರು. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ವಿಧ ವಿಧವಾದ ಪ್ರಸಾದ ಇರುತ್ತೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದ. ಮಾರ್ಚ್ನಿಂದ ಏಪ್ರಿಲ್ವರೆಗೆ ಒಂದು ತಿಂಗಳ ಕಾಲ ಪೊಳಲಿ ಅಮ್ಮನ ಜಾತ್ರೆ ನಡೆಯುತ್ತೆ. ಇದು ಕರಾವಳಿಯಲ್ಲಿ ನಡೆಯುವ ಅತಿದೊಡ್ಡ ಜಾತ್ರೆ. ತುಳುವಿನ ಪೊರಲ್ದ ಜಾತ್ರೆ ಅಂತ ಪ್ರಸಿದ್ಧಿ. ಜಾತ್ರೆಯ ವೇಳೆ ಸಂತೆಯಲ್ಲಿ ಕಲ್ಲಂಗಡಿ ಹಣ್ಣಿನದ್ದೇ ಭರ್ಜರಿ ವ್ಯಾಪಾರ. ದೇವಸ್ಥಾನಕ್ಕೆ ಬರುವ ಭಕ್ತರು ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಎಷ್ಟು ಹಣ ಕೊಟ್ಟಾದರೂ ಖರೀದಿಸುತ್ತಾರೆ. ಇಲ್ಲಿನ ಕಲ್ಲಂಗಡಿಯನ್ನ ಪುರಾಣದ ರಕ್ತ ಬೀಜಾಸುರನೆಂದು ನಂಬಲಾಗುತ್ತದೆ. ಕಲ್ಲಂಗಡಿಯೊಳಗಿನ ಕೆಂಪು ತಿರುಳು ರಾಕ್ಷಸನ ರಕ್ತವನ್ನ ಸಂಕೇತಿಸುತ್ತದೆ. ಅದರೊಳಗಿನ ಬೀಜಗಳು ಬೀಜಾಸುರಾದಿಗಳನ್ನ ಸಂಕೇತಿಸುತ್ತದೆಯಂತೆ. ಇನ್ನು ಪೊಳಲಿ, ಮೊಳಲಿ, ಕರಿಯಂಗಳ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಬೆಳೆಸಲಾಗುವ ಕಲ್ಲಂಗಡಿ ಹಣ್ಣುಗಳನ್ನು ಮಾತ್ರ ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಹೊರಗಿನ ಕೃಷಿಕರು ಇಲ್ಲಿ ಕಲ್ಲಂಗಡಿ ವ್ಯಾಪಾರಕ್ಕೆ ಬಂದರೆ ಅದು ಮಾರಾಟವಾಗಲ್ಲ. ಯಾಕಂದರೆ ಇತರೆಡೆಯ ಕಲ್ಲಂಗಡಿ ಮೊಟ್ಟೆಯಾಕಾರವನ್ನು ಹೋಲುತ್ತಿದ್ದರೆ, ಪೊಳಲಿಯಲ್ಲಿ ಬೆಳೆಯುವ ಕಲ್ಲಂಗಡಿ ಮಾನವನ ತಲೆಯ ಆಕಾರವನ್ನು ಹೋಲುತ್ತದೆ. ಇತ್ತ ಪೊಳವಿಯಲ್ಲಿ ಚೆಂಡಾಟವು ವಿಶೇಷವಾಗಿ ನಡೆಯುತ್ತದೆ. ಪೊಳಲಿ ಚೆಂಡು ರಾಜ್ಯದಲ್ಲಿ ಪ್ರಸಿದ್ಧ ಚೆಂಡು ಉತ್ಸವ. ಇಲ್ಲಿನ ಚೆಂಡು ಉತ್ಸವ ನೋಡುವುದಕ್ಕೆ ಸಾವಿರಾರು ಮಂದಿ ಬರ್ತಾರೆ. ಒಟ್ಟಿನಲ್ಲಿ ಧಾರ್ಮಿಕ ನಂಬಿಕೆಯೊಂದಿಗೆ ಕೃಷಿಕರು ಬೆಳೆಯುತ್ತಿರುವ ಕಲ್ಲಂಗಡಿ ಹಣ್ಣನ್ನು ಭಕ್ತರು ಪ್ರಸಾದ ರೂಪದಲ್ಲಿ ಮನೆಗೆ ಒಯ್ಯುತ್ತಿರುವುದು ಇಲ್ಲಿನ ವಿಶೇಷ. ಬೇಸಿಗೆಯ ಧಗೆಗೆ ತಿನ್ನಲು ಕಲ್ಲಂಗಡಿ ಹಣ್ಣು, ಕುಡಿಯಲು ಕಲ್ಲಂಗಡಿ ಜ್ಯೂಸ್ ಎಲ್ಲರ ಫೇವರೇಟ್ ಆಗಿರುತ್ತೆ. ಆದರೆ ಕರಾವಳಿಯ ಪ್ರಸಿದ್ಧ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದವೆಂಬ ಪ್ರತೀತಿ ಇದೆ. ಹಾಗಾದ್ರೆ ಯಾವುದದು ದೇವಸ್ಥಾನ, ಯಾಕಾಗಿ ಕಲ್ಲಂಗಡಿ ಪ್ರಸಾದ? ಇಲ್ಲಿದೆ ನೋಡಿ, ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ. ಒಂದು ತಿಂಗಳ ಪೊಳಲಿ ಅಮ್ಮನ ಅದ್ದೂರಿ ಜಾತ್ರೆ. ಜಾತ್ರೆಯಲ್ಲಿ ಕಲ್ಲಂಗಡಿ ಹಣ್ಣಿನದ್ದೇ ಕಾರುಬಾರು. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ವಿಧ ವಿಧವಾದ ಪ್ರಸಾದ ಇರುತ್ತೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದ. ಮಾರ್ಚ್ನಿಂದ ಏಪ್ರಿಲ್ವರೆಗೆ ಒಂದು ತಿಂಗಳ ಕಾಲ ಪೊಳಲಿ ಅಮ್ಮನ ಜಾತ್ರೆ ನಡೆಯುತ್ತೆ. ಇದು ಕರಾವಳಿಯಲ್ಲಿ ನಡೆಯುವ ಅತಿದೊಡ್ಡ ಜಾತ್ರೆ. ತುಳುವಿನ ಪೊರಲ್ದ ಜಾತ್ರೆ ಅಂತ ಪ್ರಸಿದ್ಧಿ. ಜಾತ್ರೆಯ ವೇಳೆ ಸಂತೆಯಲ್ಲಿ ಕಲ್ಲಂಗಡಿ ಹಣ್ಣಿನದ್ದೇ ಭರ್ಜರಿ ವ್ಯಾಪಾರ. ದೇವಸ್ಥಾನಕ್ಕೆ ಬರುವ ಭಕ್ತರು ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಎಷ್ಟು ಹಣ ಕೊಟ್ಟಾದರೂ ಖರೀದಿಸುತ್ತಾರೆ. ಇಲ್ಲಿನ ಕಲ್ಲಂಗಡಿಯನ್ನ ಪುರಾಣದ ರಕ್ತ ಬೀಜಾಸುರನೆಂದು ನಂಬಲಾಗುತ್ತದೆ. ಕಲ್ಲಂಗಡಿಯೊಳಗಿನ ಕೆಂಪು ತಿರುಳು ರಾಕ್ಷಸನ ರಕ್ತವನ್ನ ಸಂಕೇತಿಸುತ್ತದೆ. ಅದರೊಳಗಿನ ಬೀಜಗಳು ಬೀಜಾಸುರಾದಿಗಳನ್ನ ಸಂಕೇತಿಸುತ್ತದೆಯಂತೆ. ಇನ್ನು ಪೊಳಲಿ, ಮೊಳಲಿ, ಕರಿಯಂಗಳ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಬೆಳೆಸಲಾಗುವ ಕಲ್ಲಂಗಡಿ ಹಣ್ಣುಗಳನ್ನು ಮಾತ್ರ ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಹೊರಗಿನ ಕೃಷಿಕರು ಇಲ್ಲಿ ಕಲ್ಲಂಗಡಿ ವ್ಯಾಪಾರಕ್ಕೆ ಬಂದರೆ ಅದು ಮಾರಾಟವಾಗಲ್ಲ. ಯಾಕಂದರೆ ಇತರೆಡೆಯ ಕಲ್ಲಂಗಡಿ ಮೊಟ್ಟೆಯಾಕಾರವನ್ನು ಹೋಲುತ್ತಿದ್ದರೆ, ಪೊಳಲಿಯಲ್ಲಿ ಬೆಳೆಯುವ ಕಲ್ಲಂಗಡಿ ಮಾನವನ ತಲೆಯ ಆಕಾರವನ್ನು ಹೋಲುತ್ತದೆ. ಇತ್ತ ಪೊಳವಿಯಲ್ಲಿ ಚೆಂಡಾಟವು ವಿಶೇಷವಾಗಿ ನಡೆಯುತ್ತದೆ. ಪೊಳಲಿ ಚೆಂಡು ರಾಜ್ಯದಲ್ಲಿ ಪ್ರಸಿದ್ಧ ಚೆಂಡು ಉತ್ಸವ. ಇಲ್ಲಿನ ಚೆಂಡು ಉತ್ಸವ ನೋಡುವುದಕ್ಕೆ ಸಾವಿರಾರು ಮಂದಿ ಬರ್ತಾರೆ. ಒಟ್ಟಿನಲ್ಲಿ ಧಾರ್ಮಿಕ ನಂಬಿಕೆಯೊಂದಿಗೆ ಕೃಷಿಕರು ಬೆಳೆಯುತ್ತಿರುವ ಕಲ್ಲಂಗಡಿ ಹಣ್ಣನ್ನು ಭಕ್ತರು ಪ್ರಸಾದ ರೂಪದಲ್ಲಿ ಮನೆಗೆ ಒಯ್ಯುತ್ತಿರುವುದು ಇಲ್ಲಿನ ವಿಶೇಷ.
ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೇಸಿಗೆಯ ಧಗೆಗೆ ತಿನ್ನಲು ಕಲ್ಲಂಗಡಿ ಹಣ್ಣು, ಕುಡಿಯಲು ಕಲ್ಲಂಗಡಿ ಜ್ಯೂಸ್ ಎಲ್ಲರ ಫೇವರೇಟ್ ಆಗಿರುತ್ತೆ. ಆದರೆ ಕರಾವಳಿಯ ಪ್ರಸಿದ್ಧ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದವೆಂಬ ಪ್ರತೀತಿ ಇದೆ. ಹಾಗಾದ್ರೆ ಯಾವುದದು ದೇವಸ್ಥಾನ, ಯಾಕಾಗಿ ಕಲ್ಲಂಗಡಿ ಪ್ರಸಾದ? ಇಲ್ಲಿದೆ ನೋಡಿ, ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ. ಒಂದು ತಿಂಗಳ ಪೊಳಲಿ ಅಮ್ಮನ ಅದ್ದೂರಿ ಜಾತ್ರೆ. ಜಾತ್ರೆಯಲ್ಲಿ ಕಲ್ಲಂಗಡಿ ಹಣ್ಣಿನದ್ದೇ ಕಾರುಬಾರು. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ವಿಧ ವಿಧವಾದ ಪ್ರಸಾದ ಇರುತ್ತೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದ. ಮಾರ್ಚ್ನಿಂದ ಏಪ್ರಿಲ್ವರೆಗೆ 1 ತಿಂಗಳ ಕಾಲ ಪೊಳಲಿ ಅಮ್ಮನ ಜಾತ್ರೆ ನಡೆಯುತ್ತೆ. ಇದು ಕರಾವಳಿಯಲ್ಲಿ ನಡೆಯುವ ಅತಿದೊಡ್ಡ ಜಾತ್ರೆ. ತುಳುವಿನ ಪೊರಲ್ದ ಜಾತ್ರೆ ಅಂತ ಪ್ರಸಿದ್ಧಿ. ಜಾತ್ರೆಯ ವೇಳೆ ಸಂತೆಯಲ್ಲಿ ಕಲ್ಲಂಗಡಿ ಹಣ್ಣಿನದ್ದೇ ಭರ್ಜರಿ ವ್ಯಾಪಾರ. ದೇವಸ್ಥಾನಕ್ಕೆ ಬರುವ ಭಕ್ತರು ಇಲ್ಲಿ ಕಲ್ಲಂಗಡಿ ಹಣ್ಣನ್ನ ಎಷ್ಟು ಹಣ ಕೊಟ್ಟಾದರೂ ಖರೀದಿಸುತ್ತಾರೆ. ಇಲ್ಲಿನ ಕಲ್ಲಂಗಡಿಯನ್ನ ಪುರಾಣದ ರಕ್ತ ಬೀಜಾಸುರನೆಂದು ನಂಬಲಾಗುತ್ತದೆ. ಕಲ್ಲಂಗಡಿಯೊಳಗಿನ ಕೆಂಪು ತಿರುಳು ರಾಕ್ಷಸನ ರಕ್ತವನ್ನ ಸಂಕೇತಿಸುತ್ತದೆ. ಅದರೊಳಗಿನ ಬೀಜಗಳು ಬೀಜಾಸುರಾದಿಗಳನ್ನ ಸಂಕೇತಿಸುತ್ತದೆಯಂತೆ. ಇನ್ನು ಪೊಳಲಿ, ಮಳಲಿ, ಕರಿಯಂಗಳ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಬೆಳೆಸಲಾಗುವ ಕಲ್ಲಂಗಡಿ ಹಣ್ಣುಗಳನ್ನು ಮಾತ್ರ ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಹೊರಗಿನ ಕೃಷಿಕರು ಇಲ್ಲಿ ಕಲ್ಲಂಗಡಿ ವ್ಯಾಪಾರಕ್ಕೆ ಬಂದರೆ ಅದು ಮಾರಾಟವಾಗಲ್ಲ. ಯಾಕಂದರೆ ಇತರೆಡೆಯ ಕಲ್ಲಂಗಡಿ ಮೊಟ್ಟೆಯಾಕಾರವನ್ನು ಹೋಲುತ್ತಿದ್ದರೆ ಪೊಳಲಿಯಲ್ಲಿ ಬೆಳೆಯುವ ಕಲ್ಲಂಗಡಿ ಮಾನವನ ತಲೆಯ ಆಕಾರವನ್ನು ಹೋಲುತ್ತದೆ. ಇತ್ತ ಪೊಳವಿಯಲ್ಲಿ ಚೆಂಡಾಟವು ವಿಶೇಷವಾಗಿ ನಡೆಯುತ್ತದೆ. ಪೊಳಲಿ ಚೆಂಡು ರಾಜ್ಯದಲ್ಲಿ ಪ್ರಸಿದ್ಧ ಚೆಂಡು ಉತ್ಸವ. ಇಲ್ಲಿನ ಚೆಂಡು ಉತ್ಸವ ನೋಡುವುದಕ್ಕೆ ಸಾವಿರಾರು ಮಂದಿ ಬರ್ತಾರೆ. ಒಟ್ಟಿನಲ್ಲಿ ಧಾರ್ಮಿಕ ನಂಬಿಕೆಯೊಂದಿಗೆ ಕೃಷಿಕರು ಬೆಳೆಯುತ್ತಿರುವ ಕಲ್ಲಂಗಡಿ ಹಣ್ಣನ್ನು ಭಕ್ತರು ಪ್ರಸಾದ ರೂಪದಲ್ಲಿ ಮನೆಗೆ ಒಯ್ಯುತ್ತಿರುವುದು ಇಲ್ಲಿನ ವಿಶೇಷ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್. ಬೇಸಿಗೆಯ ಧಗೆಗೆ ತಿನ್ನಲು ಕಲ್ಲಂಗಡಿ ಹಣ್ಣು, ಕುಡಿಯಲು ಕಲ್ಲಂಗಡಿ ಜ್ಯೂಸ್ ಎಲ್ಲರ ಫೇವರೇಟ್ ಆಗಿರುತ್ತೆ. ಆದರೆ ಕರಾವಳಿಯ ಪ್ರಸಿದ್ಧ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದವೆಂಬ ಪ್ರತೀತಿ ಇದೆ. ಹಾಗಾದ್ರೆ ಯಾವುದದು ದೇವಸ್ಥಾನ, ಯಾಕಾಗಿ ಕಲ್ಲಂಗಡಿ ಪ್ರಸಾದ? ಇಲ್ಲಿದೆ ನೋಡಿ, ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ. ಒಂದು ತಿಂಗಳ ಪೊಳಲಿ ಅಮ್ಮನ ಅದ್ದೂರಿ ಜಾತ್ರೆ. ಜಾತ್ರೆಯಲ್ಲಿ ಕಲ್ಲಂಗಡಿ ಹಣ್ಣಿನದ್ದೇ ಕಾರುಬಾರು. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ವಿಧ ವಿಧವಾದ ಪ್ರಸಾದ ಇರುತ್ತೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕಲ್ಲಂಗಡಿ ಹಣ್ಣೆ ಪ್ರಸಾದ. ಮಾರ್ಚ್ನಿಂದ ಏಪ್ರಿಲ್ವರೆಗೆ 1 ತಿಂಗಳ ಕಾಲ ಪೊಳಲಿ ಅಮ್ಮನ ಜಾತ್ರೆ ನಡೆಯುತ್ತೆ. ಇದು ಕರಾವಳಿಯಲ್ಲಿ ನಡೆಯುವ ಅತಿದೊಡ್ಡ ಜಾತ್ರೆ. ತುಳುವಿನ ಪೊರಲ್ದ ಜಾತ್ರೆ ಅಂತ ಪ್ರಸಿದ್ಧಿ. ಜಾತ್ರೆಯ ವೇಳೆ ಸಂತೆಯಲ್ಲಿ ಕಲ್ಲಂಗಡಿ ಹಣ್ಣಿನದ್ದೇ ಭರ್ಜರಿ ವ್ಯಾಪಾರ. ದೇವಸ್ಥಾನಕ್ಕೆ ಬರುವ ಭಕ್ತರು ಇಲ್ಲಿ ಕಲ್ಲಂಗಡಿ ಹಣ್ಣನ್ನ ಎಷ್ಟು ಹಣ ಕೊಟ್ಟಾದರೂ ಖರೀದಿಸುತ್ತಾರೆ. ಇಲ್ಲಿನ ಕಲ್ಲಂಗಡಿಯನ್ನ ಪುರಾಣದ ರಕ್ತ ಬೀಜಾಸುರನೆಂದು ನಂಬಲಾಗುತ್ತದೆ. ಕಲ್ಲಂಗಡಿಯೊಳಗಿನ ಕೆಂಪು ತಿರುಳು ರಾಕ್ಷಸನ ರಕ್ತವನ್ನ ಸಂಕೇತಿಸುತ್ತದೆ. ಅದರೊಳಗಿನ ಬೀಜಗಳು ಬೀಜಾಸುರಾದಿಗಳನ್ನ ಸಂಕೇತಿಸುತ್ತದೆಯಂತೆ. ಇನ್ನು ಪೊಳಲಿ, ಮಳಲಿ, ಕರಿಯಂಗಳ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಬೆಳೆಸಲಾಗುವ ಕಲ್ಲಂಗಡಿ ಹಣ್ಣುಗಳನ್ನು ಮಾತ್ರ ಇಲ್ಲಿ ಮಾರಾಟ ಮಾಡಲಾಗುತ್ತದೆ. ಹೊರಗಿನ ಕೃಷಿಕರು ಇಲ್ಲಿ ಕಲ್ಲಂಗಡಿ ವ್ಯಾಪಾರಕ್ಕೆ ಬಂದರೆ ಅದು ಮಾರಾಟವಾಗಲ್ಲ. ಯಾಕಂದರೆ ಇತರೆಡೆಯ ಕಲ್ಲಂಗಡಿ ಮೊಟ್ಟೆಯಾಕಾರವನ್ನು ಹೋಲುತ್ತಿದ್ದರೆ ಪೊಳಲಿಯಲ್ಲಿ ಬೆಳೆಯುವ ಕಲ್ಲಂಗಡಿ ಮಾನವನ ತಲೆಯ ಆಕಾರವನ್ನು ಹೋಲುತ್ತದೆ. ಇತ್ತ ಪೊಳವಿಯಲ್ಲಿ ಚೆಂಡಾಟವು ವಿಶೇಷವಾಗಿ ನಡೆಯುತ್ತದೆ. ಪೊಳಲಿ ಚೆಂಡು ರಾಜ್ಯದಲ್ಲಿ ಪ್ರಸಿದ್ಧ ಚೆಂಡು ಉತ್ಸವ. ಇಲ್ಲಿನ ಚೆಂಡು ಉತ್ಸವ